ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಸ್ನೇಹಿತರೆ, ಬಕ್ರೀದ್ ಹಬ್ಬದಲ್ಲಿ ಕುರ್ಬಾನಿ ಅಥವಾ ಪ್ರಾಣಿ ಬಲಿ ಯಾಕೆ ಕೊಡಲಾಗುತ್ತದೆ? ಈ ಪ್ರಾಣಿ ಬಲಿಯ ಉದ್ದೇಶವೇನು? ಇದರಿಂದ ದೇವರಿಗೆ ಸಿಗುವುದಾದರೂ ಏನು? ಇಂದು ನಾವು ಯಾವುದೇ ಧಾರ್ಮಿಕ ಚೌಕಟ್ಟನ್ನು ಮೀರಿ ಈ ಆಚರಣೆ ಹಿಂದೆ ಅಡಗಿರುವ ನಿಜವಾದ ಮಾನವೀಯತೆ, ಸಾಮಾಜಿಕ ನ್ಯಾಯ ಮತ್ತು ತ್ಯಾಗದ ಸಿದ್ಧಾಂತವನ್ನು ಅತ್ಯಂತ ಸರಳವಾಗಿ ತಿಳಿಯೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಕುರ್ಬಾನಿ ಇತಿಹಾಸ ಇಂದಿನದಲ್ಲ, ಸುಮಾರು 4000 ವರ್ಷಗಳಷ್ಟು ಹಳೆಯದು. ಸೈಯದುನ ಇಬ್ರಾಹಿಂ ಅಲೈಹಿಸ್ಸಲಾಂ ಅಥವಾ ಬೈಬಲ್ನಲ್ಲಿ ಅಬ್ರಹಾಂ ಎಂದು ಕರೆಯಲಾಗುವ ಮಹಾಪುರುಷನ ಜೀವನದಲ್ಲಿ ನಡೆದ ಘಟನೆ ಇದು. ದೇವರು ಅವನ ಭಕ್ತಿಯನ್ನು ಪರೀಕ್ಷಿಸಲು ಅವರ ಅತ್ಯಂತ ಪ್ರೀತಿಯ ಮಗನನ್ನೇ ದೇವರಿಗಾಗಿ ತ್ಯಾಗ ಮಾಡಲು ಆಜ್ಞಾಪಿಸುತ್ತಾನೆ. ತನ್ನ ಪ್ರಾಣಕ್ಕಿಂತ ಹೆಚ್ಚಾದ ಮಗನನ್ನೇ ತ್ಯಾಗ ಮಾಡಲು ಆ ತಂದೆ ಸಿದ್ಧನಾದಾಗ ಅವರ ಅಚಲವಾದ ಭಕ್ತಿಗೆ ಮೆಚ್ಚಿದ ದೇವರು ಮಗನ ಪ್ರಾಣವನ್ನು ಉಳಿಸಿ ಆ ಜಾಗದಲ್ಲಿ ಒಂದು ಕುರಿಯನ್ನು ಬಲಿಯಾಗುವಂತೆ ಬದಲಾಯಿಸುತ್ತಾನೆ. ಅಂದರೆ ಸೃಷ್ಟಿಕರ್ತನು ಮನುಷ್ಯನಿಂದ ಜೀವವನ್ನು ಕೇಳುವುದಿಲ್ಲ, ಬದಲಿಗೆ ಮನುಷ್ಯನ ಮನಸ್ಸಿನಲ್ಲಿರುವ ಎಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡುವ ಭಾವ ಮತ್ತು ತ್ಯಾಗಕ್ಕೆ ಸಿದ್ಧನಾಗುವಂತೆ ಬಯಸುತ್ತಾನೆ. ಇದು ಈ ಕುರ್ಬಾನಿಯ ಮೂಲ ಉದ್ದೇಶ. ಈ ಘಟನೆಯನ್ನು ಇಸ್ಲಾಂ ಧರ್ಮ ಮಾತ್ರವಲ್ಲದೆ ಯಹೂದಿ ಮತ್ತು ಕ್ರಿಶ್ಚಿಯನ್ ಧರ್ಮಗ್ರಂಥಗಳಲ್ಲೂ ಸಮಾನವಾಗಿ ಗೌರವಿಸಲ್ಪಡುತ್ತದೆ. ಇಸ್ಲಾಂ ಧರ್ಮದಲ್ಲಿ ಸೈಯದುನ ಇಬ್ರಾಹಿಂ ಅಲೈಹಿಸ್ಸಲಾಂ ರವರು ತಮ್ಮ ಮಗನನ್ನೇ ಬಲಿ ಕೊಡಲು ಸಿದ್ಧರಾದಾಗ ಅವರ ಭಕ್ತಿಗೆ ಮೆಚ್ಚಿದ ಅಲ್ಲಾಹ್ ಸುಬ್ಹಾನಹು ವ ತಆಲನು ಮಗನ ಬದಲಿಗೆ ಒಂದು ಕುರಿಯನ್ನು ಅಲ್ಲಿ ಬಲಿಯಾಗುವಂತೆ ಮಾಡುತ್ತಾನೆ. ಈ ಮಹಾನ್ ತ್ಯಾಗ ಮತ್ತು ದೇವ ವಿಶ್ವಾಸವನ್ನು ನೆನೆಯಲು ಮುಸ್ಲಿಮರು ಪ್ರತಿ ವರ್ಷ ಬಕ್ರೀದ್ ಹಬ್ಬದಂದು ಕುರ್ಬಾನಿ ಅಂದರೆ ಪ್ರಾಣಿ ಬಲಿ ಕೊಡುತ್ತಾರೆ. ಹಾಗಾದರೆ ಈ ಪ್ರಾಣಿ ಬಲಿಯಿಂದ ಆಗುವ ಲಾಭವೇನು? ಇಸ್ಲಾಂ ಧರ್ಮವು ಒಂದು ಕಟ್ಟುನಿಟ್ಟಾದ ನಿಯಮವನ್ನು ಮಾಡಿದೆ. ಬಲಿ ನೀಡಿದ ಪ್ರಾಣಿಯ ಮಾಂಸವನ್ನು ಸಂಪೂರ್ಣವಾಗಿ ತಾವೇ ಇಟ್ಟುಕೊಳ್ಳುವ ಹಾಗಿಲ್ಲ. ಅದನ್ನು ಕಡ್ಡಾಯವಾಗಿ 3 ಸಮಾನ ಭಾಗಗಳಾಗಿ ಹಂಚಬೇಕು. ಮೊದಲ ಭಾಗ ಸಮಾಜದಲ್ಲಿರುವ ಅತ್ಯಂತ ಬಡವರು ಮತ್ತು ಹಸಿದವರಿಗೆ ನೀಡಬೇಕು. ಎರಡನೆಯ ಭಾಗ ನೆರೆಹೊರೆಯವರು ಮತ್ತು ಬಂಧು ಮಿತ್ರರಿಗೆ ಹಂಚಬೇಕು. ಮೂರನೆಯ ಭಾಗ ತಮ್ಮ ಕುಟುಂಬದ ಬಳಿ ಇಟ್ಟುಕೊಳ್ಳಬೇಕು. ಇದರ ಹಿಂದಿರುವ ನಿಜವಾದ ಅರ್ಥವೇನು ಗೊತ್ತೇ? ಹಬ್ಬದ ದಿನದಂದು ಬಡವ ಹಸಿದ ಹೊಟ್ಟೆಯಿಂದ ಮಲಗಬಾರದು, ಪ್ರತಿಯೊಬ್ಬರ ಮನೆಯಲ್ಲೂ ಹಬ್ಬದ ಅಡುಗೆ ಆಗಬೇಕು ಎನ್ನುವುದೇ ಇದರ ಅತ್ಯಂತ ಸುಂದರವಾದ ಸಾಮಾಜಿಕ ಉದ್ದೇಶ. ಇದು ಆರ್ಥಿಕ ಸಮಾನತೆ ಮತ್ತು ಹಂಚಿ ತಿನ್ನುವ ಸಂಸ್ಕೃತಿಯನ್ನು ಸಾರುತ್ತದೆ. ಕುರಾನ್ನಲ್ಲಿ ಈ ರೀತಿ ಉಲ್ಲೇಖವಿದೆ: ಅಲ್ಲಾಹನಿಗೆ ನೀವು ಬಲಿ ಕೊಡುವ ಪ್ರಾಣಿಯ ಮಾಂಸವಾಗಲಿ ಅಥವಾ ರಕ್ತವಾಗಲಿ ತಲುಪುವುದಿಲ್ಲ, ಬದಲಿಗೆ ನಿಮ್ಮ ಹೃದಯದಲ್ಲಿರುವ ಪರಿಶುದ್ಧತೆ ಮತ್ತು ಒಳ್ಳೆಯತನ ಮಾತ್ರ ತಲುಪುತ್ತದೆ. ಬಕ್ರೀದ್ ಹಬ್ಬದ ನಿಜವಾದ ಉದ್ದೇಶ ಪ್ರಾಣಿ ಬಲಿ ಮಾಡುವುದು ಮಾತ್ರವಲ್ಲ, ಬದಲಿಗೆ ಮನುಷ್ಯನ ಒಳಗಿರುವ ಅಹಂಕಾರ, ಸ್ವಾರ್ಥ ಮತ್ತು ಕ್ರೌರ್ಯದಂತಹ ಕೆಟ್ಟ ಗುಣಗಳನ್ನು ಬಲಿ ಕೊಡುವುದು. ಸ್ನೇಹಿತರೆ, ಇಂದು ನಾವು ಅತ್ಯಂತ ಪ್ರಾಮಾಣಿಕವಾಗಿ ಒಂದು ವಿಷಯವನ್ನು ಒಪ್ಪಿಕೊಳ್ಳಬೇಕು. ನಮ್ಮ ಹಬ್ಬದ ಆಚರಣೆಯಲ್ಲಿ ತ್ಯಾಗಕ್ಕಿಂತ ಹೆಚ್ಚಾಗಿ ತೋರಿಕೆ ಅಥವಾ ಪ್ರದರ್ಶನ ಹೆಚ್ಚಾಗುತ್ತಿದೆ. ಲಕ್ಷಾಂತರ ರೂಪಾಯಿ ಕೊಟ್ಟು ಪ್ರಾಣಿಯನ್ನು ಖರೀದಿಸಿ ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ ಮತ್ತು ಫೋಟೋಗಳನ್ನು ಅಪ್ಲೋಡ್ ಮಾಡಿ ಪ್ರದರ್ಶನ ಮಾಡುವುದು ಕುರ್ಬಾನಿಯ ಮೂಲ ಉದ್ದೇಶಕ್ಕೆ ಧಕ್ಕೆ ತರುತ್ತದೆ. ಇಸ್ಲಾಂ ಧರ್ಮದಲ್ಲಿ ಇದಕ್ಕೆ ರಿಯಾ ಅಂದರೆ ತೋರಿಕೆಗಾಗಿ ಮಾಡುವ ಕೆಲಸ ಎನ್ನಲಾಗುತ್ತದೆ. ನಬಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಎಚ್ಚರಿಸಿದ್ದಾರೆ: ನನ್ನ ಸಮುದಾಯದ ಬಗ್ಗೆ ನನಗೆ ಅತ್ಯಂತ ಭಯವಿರುವುದು ಸಣ್ಣ ಶಿರ್ಕ್ ಬಗ್ಗೆ. ಅದುವೇ ತೋರಿಕೆಗಾಗಿ ಮಾಡುವ ಸತ್ಕರ್ಮಗಳು. ತೋರಿಕೆಗಾಗಿ ಮಾಡುವ ಯಾವುದೇ ದೊಡ್ಡ ದಾನಕ್ಕೂ ಅಲ್ಲಾಹ್ ಸುಬ್ಹಾನಹು ವ ತಆಲನ ಬಳಿ ಯಾವುದೇ ಪುಣ್ಯ ಸಿಗುವುದಿಲ್ಲ. ಕುರ್ಬಾನಿ ಎಂದರೆ ನಮ್ಮ ಸಂಪತ್ತಿನ ಅಹಂಕಾರವನ್ನು ಬಲಿ ಕೊಡುವುದೇ ಹೊರತು ನಮ್ಮ ಸಂಪತ್ತನ್ನು ಜಗತ್ತಿಗೆ ಪ್ರದರ್ಶಿಸುವುದಲ್ಲ. ನಮ್ಮ ಕುರ್ಬಾನಿ ಕೇವಲ ಅಲ್ಲಾಹನ ಪ್ರೀತಿಗಾಗಿ ಮಾತ್ರ ಇರಬೇಕು ಹೊರತು 4 ಜನರ ಮೆಚ್ಚುಗೆಗಾಗಿ ಅಲ್ಲ. ದೇವರಿಗೆ ಬೇಕಾಗಿರುವುದು ನಿಮ್ಮ ಹಣವಲ್ಲ, ಬದಲಿಗೆ ನಿಮ್ಮ ನಿಯತ್ ಅಂದರೆ ಉದ್ದೇಶ. ಸಾಲ ಮಾಡಿ ಅಥವಾ ಪ್ರದರ್ಶನ ಮಾಡಲು ಅತಿ ಹೆಚ್ಚು ಬೆಲೆ ಪ್ರಾಣಿಯನ್ನು ಖರೀದಿಸುವುದು ಇಸ್ಲಾಂ ಧರ್ಮದಲ್ಲಿ ಸತ್ಕರ್ಮವಲ್ಲ. ಬೆಲೆಗಿಂತ ಹೆಚ್ಚಾಗಿ ಪ್ರಾಣಿಯ ಆರೋಗ್ಯ ಮತ್ತು ದೈಹಿಕ ಸ್ಥಿತಿಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಕುರ್ಬಾನಿ ಕೊಡುವ ಪ್ರಾಣಿ ಹೇಗಿರಬೇಕು? ಪ್ರಾಣಿಯು ಆರೋಗ್ಯವಾಗಿರಬೇಕು ಮತ್ತು ದಷ್ಟಪುಷ್ಟವಾಗಿರಬೇಕು. ತುಂಬಾ ಬಳಕಲು ಅಥವಾ ರೋಗಗ್ರಸ್ತ ಪ್ರಾಣಿ ಆಗಿರಬಾರದು. ಕುರುಡುತನ, ಕುಂಟುತನ ಅಥವಾ ಯಾವುದೇ ಕಾಯಿಲೆ ಇರುವ ಪ್ರಾಣಿಯನ್ನು ಬಲಿ ಕೊಡುವುದು ನಿಷೇಧಿಸಲಾಗಿದೆ. ಆರ್ಥಿಕ ಸಾಮರ್ಥ್ಯ ಯಾರ ಬಳಿ ಇದೆಯೋ, ಸಾಲವಿಲ್ಲದೆ ತನ್ನ ಅಗತ್ಯಕ್ಕಿಂತ ಹೆಚ್ಚಿನ ಸಂಪತ್ತು ಇದೆಯೋ ಅಂತವರಿಗೆ ಮಾತ್ರ ಕುರ್ಬಾನಿ ವಾಜಿಬ್ ಅಂದರೆ ಕಡ್ಡಾಯ. ಪ್ರದರ್ಶನಕ್ಕೆ ಸಾಲ ಮಾಡಿ ಕುರ್ಬಾನಿ ಮಾಡುವುದು ಧರ್ಮಸಮ್ಮತವಲ್ಲ. ಸ್ನೇಹಿತರೆ,
ನಾನು ಅತ್ಯಂತ ಕಹಿ ಸತ್ಯವನ್ನು ಮಾತಾಡಬೇಕಾಗಿದೆ. ಇಂದಿನ ದಿನಗಳಲ್ಲಿ ಎಷ್ಟೋ ಜನರನ್ನು ನಾವು ನೋಡುತ್ತೇವೆ, ವರ್ಷವಿಡೀ ಮಸೀದಿಯ ಮುಖವನ್ನು ನೋಡುವುದಿಲ್ಲ, ನಮಾಜ್ ಮಾಡಲ್ಲ, ರಂಜಾನ್ ತಿಂಗಳ ಉಪವಾಸ ಇರಲ್ಲ. ಆದರೆ ಬಕ್ರೀದ್ ಹಬ್ಬ ಬಂತೆಂದರೆ ಸಾಕು, ಲಕ್ಷಾಂತರ ರೂಪಾಯಿ ಕೊಟ್ಟು ದೊಡ್ಡ ಪ್ರಾಣಿ ತಂದು ಊರೆಲ್ಲ ಪ್ರದರ್ಶನ ಮಾಡಿ ಬಲಿ ಕೊಡುತ್ತಾರೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ರೀತಿ ಎಚ್ಚರಿಕೆ ನೀಡಿದ್ದಾರೆ. ಒಬ್ಬ ಮನುಷ್ಯ ವಿಶ್ವಾಸಿಯೋ ಅಥವಾ ಕುಫ್ರ್ ಅಂದರೆ ಅವಿಶ್ವಾಸಿಯ ನಡುವೆ ಇರುವ ವ್ಯತ್ಯಾಸ ಏಕೈಕ, ಅದುವೇ ನಮಾಜ್. ಫರ್ಜ್ ಅಂದರೆ ಕಡ್ಡಾಯ ಕರ್ತವ್ಯ, ಸುನ್ನತ್ ಅಥವಾ ವಾಜಿಬ್ ಅಗತ್ಯ ಕರ್ತವ್ಯ. ನಮಾಜ್ ಮತ್ತು ಉಪವಾಸ ಫರ್ಜ್ ಅಂದರೆ ಕಡ್ಡಾಯ ಕರ್ತವ್ಯ, ಕುರ್ಬಾನಿ ವಾಜಿಬ್ ಅಗತ್ಯ ಕರ್ತವ್ಯ. ಕುರಾನ್ನಲ್ಲಿ ಈ ರೀತಿ ಉಲ್ಲೇಖವಿದೆ: ದೇವರಿಗೆ ನಿಮ್ಮ ಪ್ರಾಣಿಯ ರಕ್ತ ಮಾಂಸ ಬೇಕಾಗಿಲ್ಲ, ನಿಮ್ಮ ಹೃದಯದ ಭಕ್ತಿ ಮತ್ತು ವಿಧೇಯತೆ ತಖ್ವಾ ಮಾತ್ರ ಬೇಕಾಗಿದೆ. ದಿನನಿತ್ಯ 5 ಬಾರಿಯ ನಮಾಜ್ನ ಆಜ್ಞೆಯನ್ನು ಪಾಲಿಸದವನ ಭಕ್ತಿಯನ್ನು ಅಲ್ಲಾಹ್ ಸುಬ್ಹಾನಹು ವ ತಆಲನು ಹೇಗೆ ಸ್ವೀಕರಿಸಲು ಸಾಧ್ಯ? ನಮಾಜ್ ಉಪವಾಸದಂತಹ ಆಧ್ಯಾತ್ಮಿಕ ಶುದ್ಧೀಕರಣ ಇಲ್ಲದ ವ್ಯಕ್ತಿ ದೊಡ್ಡ ಪ್ರಾಣಿಯನ್ನು ತಂದು ಬಲಿ ಕೊಡುತ್ತಿದ್ದಾನೆ ಎಂದರೆ ಶರೀಯತ್ ಪ್ರಕಾರ ರಿಯಾ ಅಂದರೆ ತೋರಿಕೆ ಅಥವಾ ಸಾಮಾಜಿಕ ಅಂತಸ್ತಿನ ಪ್ರದರ್ಶನ. ಕುರ್ಬಾನಿಯ ಮಾಂಸವನ್ನು ಸರಿಯಾಗಿ 3 ಭಾಗ ಮಾಡಬೇಕು. ಒಳ್ಳೆಯ ಮಾಂಸವನ್ನು ತಮ್ಮ ಬಳಿ ಫ್ರಿಜ್ಗಳಲ್ಲಿ ಶೇಖರಣೆ ಮಾಡುವುದರಿಂದ ಕುರ್ಬಾನಿಯ ಪುಣ್ಯ ಸಿಗುವುದಿಲ್ಲ. ಕುರಾನ್ನಲ್ಲಿ ಈ ರೀತಿ ಉಲ್ಲೇಖವಿದೆ: ನಿಮಗೆ ಪ್ರಿಯವಾದದ್ದನ್ನು ಅಲ್ಲಾಹನ ದಾರಿಯಲ್ಲಿ ದಾನ ಮಾಡುವವರೆಗೆ ನೀವು ಪುಣ್ಯವನ್ನು ಪಡೆಯಲಾರಿರಿ. ಅಂದರೆ ನಿಮಗೆ ಇಷ್ಟವಾದ ವಸ್ತುವನ್ನು ಅಲ್ಲಾಹನ ದಾರಿಯಲ್ಲಿ ದಾನ ಮಾಡುವುದರಿಂದ ಪುಣ್ಯ ಸಿಗುತ್ತದೆ. ಎಲ್ಲಿಯವರೆಗೆ ನಿಮಗೆ ಪ್ರಿಯವಾದ ವಸ್ತುವನ್ನು ನೀವು ಅಲ್ಲಾಹನ ದಾರಿಯಲ್ಲಿ ದಾನ ಮಾಡುವುದಿಲ್ಲವೋ ನಿಮಗೆ ಪುಣ್ಯ ಸಿಗುವುದಿಲ್ಲ. ಕುರ್ಬಾನಿಯ ಮಾಂಸವನ್ನು ಬಡವರಿಗೆ, ನೆರೆಹೊರೆಯವರಿಗೆ ಹಾಗೂ ಬಂಧುಗಳಿಗೆ ಸರಿಸಮಾನವಾಗಿ ಒಳ್ಳೆಯ ಮಾಂಸವನ್ನು ದಾನ ಮಾಡಿ. ಈ ವರ್ಷದ ಕುರ್ಬಾನಿ ಕೇವಲ ಸಂಪ್ರದಾಯವಾಗದೆ ಪ್ರದರ್ಶನವನ್ನು ಬಿಟ್ಟು ಪರಿಶುದ್ಧ ಮನಸ್ಸಿನಿಂದ ಅಹಂಕಾರ, ಸ್ವಾರ್ಥವನ್ನು ಬಿಟ್ಟು ತ್ಯಾಗ ಮಾಡಿ. ಈ ವಿಚಾರವನ್ನು ಸಾಧ್ಯವಾದಷ್ಟು ಜನರಿಗೆ ತಲುಪಿಸಿ. ಕುರ್ಬಾನಿಯ ಬಗ್ಗೆ ತಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು.